ಎಲ್ಲ ನನ್ನ ಆತ್ಮೀಯ ರೈತ ಬಂಧುಗಳ ನಮಸ್ಕಾರಗಳು. ನೀವು ನೋಡ್ತಿದ್ದೀರಾ ಅಗ್ರಿ9 ನ್ಯೂಸ್ ಯೂಟ್ಯೂಬ್ ಚಾನಲ. ನಮ್ಮ ಚಾನಲ್ ಹತ್ರ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪ್ರಸಾರವಾಗುತ್ತೆ. ಸೊ ವೀಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ, ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ 22 ಮಾರ್ಚ್ 2025 ಶನಿವಾರದಂದು ತರಕಾರಿ ದರಗಳು ವಡ್ಡಳ್ಳಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಸಾಯಂಕಾಲ 4 ಗಂಟೆಗೆ ಶುರುವಾಗುತ್ತೆ ಇದ್ರೆ. ಸೊ ಫ್ರೆಂಡ್ಸ್, ನೆನ್ನೆಗಿಂತ ಇವತ್ತು ತರಕಾರಿ ದರಗಳು ಜಾಸ್ತಿ ಆಗಿದೆ. ಸೊ ಇವತ್ತಿನ ತರಕಾರಿ ದರಗಳು ವಡ್ಡಳ್ಳಿ ಮಾರುಕಟ್ಟೆ ಈ ಥರ ಇರುತ್ತೆ. ವೈಟ್ ಬೀನ್ಸ್ 30ರಿಂದ 45 ರೂಪಾಯಿ ಕೆ ಜಿ, ಪೆನ್ಸಿಲ್ ಬೀನ್ಸ್ 30ರಿಂದ ಒಳ್ಳೆ ಕ್ವಾಲಿಟಿ ಇರೋದು 35 ರೂಪಾಯಿ ಕೆ ಜಿ, ಆಲೂಗಡ್ಡೆ 40 ಕೆ ಜಿ ಮಟ್ಟ ಬಂದು 400ರಿಂದ 600 ರೂಪಾಯಿ ಫಸ್ಟ್ ಕ್ವಾಲಿಟಿ ಇರೋದು, ಮೂಲಂಗಿ 10ರಿಂದ 15 ರೂಪಾಯಿ ಕೆ ಜಿ, ಮೆಣಸಿನಕಾಯಿ 35ರಿಂದ ಒಳ್ಳೆ ಕ್ವಾಲಿಟಿ ಇರೋದು, ಟಾಪ್ ರೇಟ್ ಬಂದು 45 ರೂಪಾಯಿ ಕೆ ಜಿ, ಚಿಕ್ಕಡಿ 20ರಿಂದ 30 ರೂಪಾಯಿ ಕೆ ಜಿ, ಕಾಲಿಫ್ಲವರ್ ಮೂಟೆ ಬಂದು 40ರಿಂದ 70 ರೂಪಾಯಿ, 10ರಿಂದ 12 ಪೀಸ್ ಇರುತ್ತೆ. ಕ್ಯಾಬೇಜ್ 50 ಕೆ ಜಿ ಮಟ್ಟ ಬಂದು 200ರಿಂದ 300 ರೂಪಾಯಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಲಕಾಯಿ 10ರಿಂದ 16 ರೂಪಾಯಿ ಕೆ ಜಿ, ಹೀರೆಕಾಯಿ 20ರಿಂದ ಒಳ್ಳೆ ಕ್ವಾಲಿಟಿ ಇರೋದು, ಟಾಪ್ ರೇಟ್ ಬಂದು 30 ರೂಪಾಯಿ ಕೆ ಜಿ, ಸೋರೆಕಾಯಿ 10ರಿಂದ 15 ರೂಪಾಯಿ ಕೆ ಜಿ ಫಸ್ಟ್ ಕ್ವಾಲಿಟಿ ಇರೋದು, ಸೌತೆಕಾಯಿ 50 ಕೆ ಜಿ ಮಟ್ಟ ಬಂದು 300ರಿಂದ ಒಳ್ಳೆ ಕ್ವಾಲಿಟಿ ಇರೋದು, ಟಾಪ್ ರೇಟ್ ಬಂದು 400 ರೂಪಾಯಿ. ಬದನೆಕಾಯಿ 10ರಿಂದ 20 ರೂಪಾಯಿ ಕೆ ಜಿ, ಬೆಂಡೆಕಾಯಿ 20ರಿಂದ 30 ರೂಪಾಯಿ ಕೆ ಜಿ, ಅವರೆಕಾಯಿ 30ರಿಂದ ಒಳ್ಳೆ ಕ್ವಾಲಿಟಿ ಇರೋದು 40 ರೂಪಾಯಿ ಕೆ ಜಿ, ಅಲಸಂದೆ 15ರಿಂದ 25 ರೂಪಾಯಿ ಕೆ ಜಿ, ಸ್ವೀಟ್ ಕಾರ್ನ್ 8ರಿಂದ 10 ರೂಪಾಯಿ ಕೆ ಜಿ, ತೊಗರಿ 25ರಿಂದ ಒಳ್ಳೆ ಕ್ವಾಲಿಟಿ ಇರೋದು 35 ರೂಪಾಯಿ ಕೆ ಜಿ, ಗೆಣಸು 10ರಿಂದ 15 ರೂಪಾಯಿ ಕೆ ಜಿ, ಕುಂಬಳಕಾಯಿ 5ರಿಂದ 8 ರೂಪಾಯಿ ಕೆ ಜಿ. ಫ್ರೆಂಡ್ಸ್, ಇವು ಬಂದು ತರಕಾರಿ ದರಗಳು ವಡ್ಡಳ್ಳಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಸಾಯಂಕಾಲ 4 ಗಂಟೆಗೆ ಶುರುವಾಗುತ್ತೆ ಇದ್ರೆ. ಸೊ ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪ್ರಸಾರವಾಗುತ್ತೆ. ಸೊ ವಿಡಿಯೋಸ್ನ ಲೈಕ್ ಮಾಡಿ, ಅದನ್ನು ಶೇರ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ. ಸೊ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.